ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಡಿಕೋಡೆಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತಿನ ರೀಡಿಂಗ್ ಏನು ಅಂದ್ರೆ, ಇವತ್ತಿನ ರೀಡಿಂಗ್ ಎಸ್ಪೆಷಲಿ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ, ನೀವು ನಿಮ್ಮ ಒಂದು ಲೈಫ್ ಅಲ್ಲಿ ಏನೋ ಒಂದು ಸಿಚುವೇಶನ್ ಅಲ್ಲಿ ಡಿಸಿಷನ್ ಮಾಡಕ್ಕಾಗದೆ ಒದ್ದಾಡ್ತಾ ಇದ್ದೀರಾ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಅಂಡ್ ಮೆಸೇಜ್ ಅಂತಾನೆ ಇಟ್ಕೊಳ್ಳಿ. ಬಿಕಾಸ್ ಇದು ಯಾರಿಗೆಲ್ಲ ಕನೆಕ್ಟ್ ಆಗುತ್ತೆ ಅವ್ರಿಗೆ ಮಾತ್ರನೇ ಇದು ಸಿಗುತ್ತೆ. ಬಿಕಾಸ್ ಟುಡೇ ನಾನು ಮಾಡ್ತಿರೋದು ಆನಿಮಲ್ ಸ್ಪಿರಿಟ್ ಗೈಡ್. ಸೊ ವಿತ್ ಆಲ್ ಬ್ಲೆಸ್ಸಿಂಗ್ಸ್ ಆಫ್ ರಾಧಾಕೃಷ್ಣ, ಆನಿಮಲ್ ಸ್ಪಿರಿಟ್ಸ್ ಗೈಡ್ಸ್ ನಿಮ್ಗೆ ಏನ್ ಹೇಳ್ತಾರೆ ನೋಡೋಣ, ಒಂದು ಗೈಡೆನ್ಸ್ ಏನ್ ಕೊಡ್ತಾರೆ ಅಂತ. ಬಿಕಾಸ್ ತುಂಬಾ ಸಲ ಏನಾಗುತ್ತೆ ಅಂತ ಅಂದ್ರೆ, ನಮ್ಗೆ ಸಿಚುವೇಶನ್ಸ್ ಅಲ್ಲಿ ನಾವು ಸ್ಟ್ರಕ್ ಆಗ್ತೀವಿ, ಡಿಸಿಷನ್ಸ್ ಮಾಡೋದ್ರಲ್ಲಿ ನಾವು ಸ್ಟ್ರಕ್ ಆಗ್ತೀವಿ. ಆಗ ನಾವು ದೇವರಿಂದ ಒಂದು ಸಂಕೇತ ಕೇಳ್ತಾ ಇರ್ತೀವಿ, ಒಂದು ಮೆಸೇಜಸ್, ಒಂದು ಗೈಡೆನ್ಸ್ ನಾವು ಪ್ರೇ ಮಾಡ್ತಾ ಇರ್ತೀವಿ. ಸೊ ಅಂತ ಟೈಮಲ್ಲಿ ದೇವರು ನಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾರೆ. ಓಕೆನಾ? ಸೊ ಫಸ್ಟ್ ಕಾರ್ಡ್ಸ್ ಅಂತ ತಗೋಬೇಕಣ. ಆನಿಮಲ್ ಸ್ಪಿರಿಟ್ ಗೈಡ್ಸ್, ಪ್ಲೀಸ್ ಗೈಡ್ ಮೈ ವಿವರ್ಸ್. ಓಕೆ, ಫಸ್ಟ್ ಕಾರ್ಡು ಕ್ಲೆವರ್ ಅಂತ ಬಂದಿದೆ. ಓ, ಸೆಕೆಂಡ್ ಕಾರ್ಡು ಪ್ಲೇ. ವಾವ್, ಕ್ಲೆವರ್ ಪ್ಲೇ ಅಂತಾನು ತಗೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲೆವರ್ ಪ್ಲೇ ಅಂಡ್ ಅಸರ್ಟಿವ್. ಓಕೆ, ಸೊ 2 more cards ಪ್ಲೀಸ್. ಇನ್ ಎರಡು ಗೈಡೆನ್ಸ್ ಅಂತ ತಗೋಬೇಡ. ಮೈ ಗಾಡ್, ವೈಬ್ರೆನ್ಸಿ ಪಿಕಾಕ್ ಬಂದಿದೆ. ಶುಭ ಸಂಕೇತ, ತುಂಬಾನೇ ಪಾಸಿಟಿವ್ ಇದು. ಪಿಕಾಕ್ ಬಂದ್ರೆ ತುಂಬಾನೇ ಪಾಸಿಟಿವ್. ಲೆಟ್ಸ್ ಸಿ ಒನ್ ಮೋರ್ ಕಾರ್ಡ್. ಥ್ಯಾಂಕ್ ಯು ರಾಧಾಕೃಷ್ಣ, ಥ್ಯಾಂಕ್ ಯು ರಾಧಾಕೃಷ್ಣ, ಥ್ಯಾಂಕ್ ಯು ಆನಿಮಲ್ ಸ್ಪಿರಿಟ್ ಗೈಡ್ಸ್. With all the blessings of Radha Krishna, please guide us, animal spirit guides. Please guide all of my viewers regarding their situations. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಗೊಂದಲ ನಡೀತಿರುತ್ತಲ್ಲ, ಅದಕ್ಕೂ ಕೂಡ ನೀವೇನಾದ್ರೂ ಆನ್ಸರ್ಸ್ ಬೇಕು ಅಂತ ಅನ್ಕೊಂಡಿದ್ರೆ, ಗೈಡೆನ್ಸ್ ಬೇಕು ಅಂತ ಅನ್ಕೊಂಡಿದ್ರೆ, ಖಂಡಿತವಾಗ್ಲೂ ಇದ್ರಲ್ಲಿರುತ್ತೆ. ಅದನ್ನ ಟೂ ಮೆನಿ ಕಾರ್ಡ್ಸ್. ಓಕೆ, 2 cards ವಿಲ್ ಟೇಕ್. ಎಸ್, ವಿಸ್ಡಮ್ ಮತ್ತೆ ಇಂಡಿಪೆಂಡೆಂಟ್ ಅಂತ ಬಂದಿದೆ. ನೋಡಿ, ಇದು ನಿಮ್ಮ ಪರ್ಸನಲ್ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ನಿಮ್ಮ ಜಾಬ್ ಕೆರಿಯರ್ ಬಗ್ಗೆ ಆಗಿರ್ಬೋದು, ಅಂಡ್ ಇನ್ನೇನು ನಿಮ್ಗೆ ಯಾವುದೇ ಸಿಚುವೇಶನ್ ಇರ್ಬೋದು ಲೈಫ್ ಅಲ್ಲಿ, ಇದು ಅದು ಅಂತ ಸ್ಪೆಸಿಫಿಕ್ ಅಲ್ಲ. ಓಕೆ, ನಿಮ್ಮ ಎಲ್ಲ ಸಿಚುವೇಶನ್ಸ್ಗೂ ಕೂಡ ಇದು ಒಂದು ಗುಡ್ ಗೈಡೆನ್ಸ್ ಆಗಿರುತ್ತೆ. ಖಂಡಿತವಾಗ್ಲೂ ಇದು ದೇವರಿಂದ ಬಂದಿರುವಂತ ಸಂದೇಶ ಅಂತಾನೆ ನೀವು ಕನ್ಸಿಡರ್ ಮಾಡಿ. ಕ್ಲೆವರ್ ಫಸ್ಟ್ ಬಂದ್ಬಿಟ್ಟು. ಓಕೆ, ಯು ಆರ್ ಸ್ವಿಫ್ಟ್ ಅಂಡ್ ಸ್ಮಾರ್ಟ್, ಸೊಲ್ಯೂಷನ್ಸ್ ಟು ಪ್ರಾಬ್ಲಮ್ಸ್ ಆರ್ ಈಸಿಲಿ ಫೌಂಡ್, ಆಲ್ವೇಸ್ ಲಿಸನ್ ಟು ಯುವರ್ ಇನ್ಸ್ಟಿಂಕ್ಟ್ಸ್, ರಿಸೋರ್ಸಸ್ ಸರೌಂಡ್ ಯು, ಬಿ ಓಪನ್ ಟು ರೊಮ್ಯಾನ್ಸ್. ಓಕೆ, ಸೊ ಇಲ್ಲಿ ತುಂಬಾ ಜನಕ್ಕೆ ಅಂದ್ರೆ ಮೆಜಾರಿಟಿ, ಇದು ಜನರಲ್ ಒಂದು ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ, ಸೊ ಮೆಜಾರಿಟಿ ಪೀಪಲ್ ರಿಲೇಶನ್ಶಿಪ್ ಅಲ್ಲಿ ಸಫರ್ ಆಗ್ತಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದೀರಾ ಅಂದ್ರೆ, ಆಲ್ರೆಡಿ ನೀವು ರಿಲೇಶನ್ಶಿಪ್ ಅಲ್ಲಿ ಇರೋರಾಗಿರ್ಬೋದು, ಅಥವಾ ರೀಸೆಂಟ್ಲಿ ನೀವು ಕಾರ್ಮಿಕ್ ಇಂದ ಹೊರಗೆ ಬಂದು ಹೊಸ ರಿಲೇಶನ್ಶಿಪ್ ಬೇಕು, ಒಂದು ಹೊಸ ಎಮೋಷನಲ್ ಬಾಂಡೇಜ್ ಬೇಕು ಅಂತ ನೀವು ಅನ್ಕೊಂತಾ ಇರ್ಬೋದು. ಅಥವಾ ಈಗ ಹೊಸದಾಗಿ ಒಂದೇನೋ ಸ್ಟಾರ್ಟ್ ಮಾಡಿದಿರಾ ರಿಲೇಶನ್ಶಿಪ್, ಬಟ್ ಅದ್ರಲ್ಲೂ ಯಾಕೋ ಕಂಫರ್ಟ್ನೆಸ್ ಫೀಲ್ ಆಗ್ತಾ ಇಲ್ಲ, ತುಂಬಾನೇ ಕಿರಿಕಿರಿ ಅನ್ಸ್ತಾ ಇದೆ. ಅವ್ರು ಕೊಡುವಂತ ಲವ್ ನ ರಿಸೀವ್ ಮಾಡಕ್ ಆಗ್ತಿಲ್ಲ, ನೀವು ವಾಪಸ್ ಲವ್ ಅಂಡ್ ಕೇರ್ ಕೊಡಕ್ ಆಗ್ತಾ ಇಲ್ಲ, ಅಥವಾ ಬೇರೆ ಏನೇನೋ ಪ್ರಾಬ್ಲಮ್ಸ್ ಗಳಾಗ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕರೆಕ್ಟ್ ಆಗಿ ಆಗ್ತಿಲ್ಲ, ಏನೇನೋ ಅನ್ಸ್ತಾ ಇರುತ್ತೆ. ಸೊ ಈ ತರ ಒಂದು ಸಿಚುವೇಶನ್ಸ್ ಅಲ್ಲಿ ತುಂಬಾ ಜನ ಸಿಕ್ಕಾಕೊಂಡಿದ್ದೀರಾ, ಹೌದಲ್ಲ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹೇಳಿ. ಸೊ ಅದಕ್ಕೆ ಗಾಡ್ ಏನ್ ಹೇಳ್ತಿದಾರೆ ಅಂದ್ರೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸೊ ಏನಪ್ಪಾ, ನನ್ನ ಲೈಫ್ ಅಲ್ಲಿ ಯಾವಾಗ್ಲೂ ಯಾರು ಬಂದ್ರು ನಂಗೆ ಅಡ್ಜಸ್ಟ್ ಆಗಲ್ಲ, ಅಥವಾ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ನಾನು ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ವಾ, ಎಲ್ಲಿ ಸಮಸ್ಯೆ ಇದೆ ಏನು ಅಂತ ನೀವು ನಿಮ್ಮನ್ನ ನೀವು ಬ್ಲೇಮ್ ಮಾಡಬೇಡಿ. ಬಿಕಾಸ್ ನಿಮ್ಮ ಹತ್ರ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ, ಸ್ಮಾರ್ಟ್ ಮೂವ್ ಅನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೆಲವೊಂದು ನೀವು ಪ್ರಾಕ್ಟಿಕಲ್ ಥಿಂಗ್ಸ್ ಅನ್ನು ನೋಡ್ಬೇಕಾಗತ್ತೆ, ಕೆಲವೊಂದನ್ನ ಎಮೋಷನಲ್ ಥಿಂಗ್ಸ್ ಅನ್ನು ಕೂಡ ನೋಡ್ಬೇಕಾಗತ್ತೆ. ಸೊ ಸೊಲ್ಯೂಷನ್ ಖಂಡಿತವಾಗ್ಲೂ ಈಸಿಯಾಗಿ ನಿಮಗೆ ಸಿಗತ್ತೆ ಫ್ಲೋರಮಿಗೆ. ಸೊ ನಥಿಂಗ್ ಟು ವರಿ, ಆಲ್ವೇಸ್ ಲಿಸನ್ ಟು ಯುವರ್ ಇನ್ಸ್ಟಿಕ್ಟ್ಸ್. ನಿಮ್ಮ ಒಳಗಡೆ ಒಳ ಧ್ವನಿ ಏನು ಹೇಳುತ್ತೆ, ನಿಮ್ಮ ಹೈಯರ್ ಸೆಲ್ಫ್ ಏನ್ ಹೇಳುತ್ತೆ, ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ, ಅದನ್ನ ಕೇಳಿ. ಇಂಟ್ಯೂಷನ್ ನಿಮ್ಗೆ ಜಾಸ್ತಿ ಆಗ್ಬೇಕು ಅಂದ್ರೆ ಮೆಡಿಟೇಷನ್ ಮಾಡ್ಲೇಬೇಕು, ಆಯ್ತಾ? ಅದೊಂದೇ ಇರೋದು, ಬೇರೆ ಏನೂ ಇಲ್ಲ. ಅಂಡ್ ಯು ಹ್ಯಾವ್ ಟು ಸಿಟ್ ಸೈಲೆಂಟ್ ಅಟ್ಲೀಸ್ಟ್ ಫಾರ್ ಅ ಹವರ್. 1 ಗಂಟೆ ನೀವು ಸೈಲೆನ್ಸ್ ಅಲ್ಲಿ ಕುತ್ಕೋಬೇಕು, ಏನು ಮಾತಾಡಬಾರ್ದು, ಯಾರ ಜೊತೆಗೂ ಮಾತಾಡಬಾರ್ದು, ಮೊಬೈಲ್ಸ್ ಯೂಸ್ ಮಾಡಬಾರ್ದು, ನಿಮ್ಮ ಜೊತೆ ಮಾತ್ರ ನೀವು ಮಾತಾಡ್ಬೇಕಾಗತ್ತೆ. ಕಂಪ್ಲೀಟ್ ಇಟ್ಸ್ ಯುವರ್ ಟೈಮ್. ಓಕೆ, ನಿಮ್ ಥಾಟ್ಸ್ ಏನೇನ್ ಬರ್ತಾ ಇದೆ, ಅದು ಯಾಕೆ ಬರ್ತಾ ಇದೆ, ಅದನ್ನ ನಾನು ಏನ್ ರಿಪ್ಲೇಸ್ ಮಾಡಬೇಕು, ಈ ತರ ಒಂದು 1 ಅವರ್ ನೀವು ಅನಾಲಿಸಿಸ್ ನ ಎವ್ರಿ ಡೇ ಮಾಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ. ಅಂಡ್ ನಿಮ್ಗೆ ತುಂಬಾ ನಿಯರ್ ಬೈ ಏನಾದ್ರೂ ನೇಚರ್ ಇದ್ರೆ, ಅಥವಾ ನಿಮ್ದೇ ಹೋಮ್ ಗಾರ್ಡನ್ಸ್ ಇದ್ರೆ, ಅಲ್ಲಿ ಹೋಗ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಳ್ಳಿ. ಇಡೀ ಪರಿಸರದಲ್ಲಿ ಏನ್ ಆಗ್ತಾ ಇದೆ, ಏನ್ ನಡೀತಿದೆ, ಅದನ್ನ ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡಿ. ಇದಕ್ಕಿಂತ ಬೆಸ್ಟ್ ಥೆರಪಿ ಇನ್ನೊಂದಿಲ್ಲ. ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ತುಂಬಾನೇ ಬ್ಯೂಟಿಫುಲ್ ಇರುತ್ತೆ. ನಾವು ದಿನ ಇಡೀ ಯಾರ್ಯಾರ್ದೋ ಜೊತೆ ಮಾತಾಡ್ತಿರ್ತೀವಿ, ವ್ಯಾವಹಾರಿಕ
ವಾಗಿ ನಾವು ಮಾತಾಡ್ಲೇಬೇಕಾಗಿರುತ್ತೆ ಕೆಲವೊಮ್ಮೆ. ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದ್ 3 ದಿವಸ ಒಂದು 3 ಅವರ್ಸ್ ನಾವು ಈ ತರ ನಾವು ಡೈಲಿ 1 ಅವರ್ ಅಂತ ಸ್ಪೆಂಡ್ ಮಾಡಿದ್ರು ಎಷ್ಟೋ ಅದು ನಮ್ಗೆ ಚೇಂಜಸ್ ತಂದ್ಕೊಡತ್ತೆ ಅಂಡ್ ತುಂಬಾ ಮೈಂಡ್ಗೆ ರಿಲ್ಯಾಕ್ಸಿಂಗ್ ಆಗಿರತ್ತೆ. ಓಕೆ. ಅಂಡ್ ಯಾ ಫೈನಲ್ ಅದೇ. ಓಕೆ. ಅಂಡ್ ಬಿ ಓಪನ್ ಟು ರೊಮ್ಯಾನ್ಸ್. ಸೊ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ ನೀವು ತುಂಬಾ ಎಲ್ಲ ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಒಂದು ಡೋರ್ಸ್ ನ ನೀವು ಓಪನ್ ಇಡ್ಬೇಕು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಹಳೆ ಒಂದು ಗಾಯ ಏನಾಗಿದೆ ಅದರಿಂದ ಕಂಪ್ಲೀಟ್ ಆಗಿ ಹೀಲ್ ಅಪ್ ಆಗ್ಬೇಕು. ಸೊ ಯಾರಿಗಾದ್ರೂ ಪರ್ಸನಲ್ ಹೀಲಿಂಗ್ ಸೆಷನ್ಸ್ ಬೇಕು ಅಂದ್ರೂ ಕೂಡ ನಾನು ಮಾಡ್ಕೊಡ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಾನು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ. ದಯವಿಟ್ಟು ಕಾಲ್ಸ್ ತುಂಬಾ ಬರ್ತಿರುತ್ತೆ, ನಾನು ಎಲ್ಲಾ ಕಾಲ್ಸ್ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ವಾಟ್ಸಪ್ ಅಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ನನಗೆ ಕರೆಕ್ಟ್ ಆಗಿ ಒಂದು ಮೆಸೇಜ್ ಹಾಕಿಬಿಟ್ರೆ ನಾನು ಖಂಡಿತ ನಾನು ನೋಡಿದ ಕೂಡ್ಲೇನೆ ರೆಸ್ಪಾಂಡ್ ಮಾಡ್ತೀನಿ. ಓಕೆನಾ. ಸೊ ಪರ್ಸನಲ್ ಹೀಲಿಂಗ್ ಬೇಕು ಅಂತ ಅಂದ್ರೆ ಸೆಲ್ಫ್ ಲವ್ ನ ಜಾಸ್ತಿ ಮಾಡ್ಕೊಬೇಕು, ಕಂಪ್ಲೀಟ್ ನಾನು ಕರ್ಮ ಕ್ಲೆನ್ಸ್ ಮಾಡ್ಕೊಬೇಕು, ಹೀಲಿಂಗ್ ಮಾಡ್ಕೊಬೇಕು. ಈ ತರ ಯಾರಿಗಾದ್ರು ಪರ್ಸನಲ್ 1-to-1 ಸೆಷನ್ ಇರುತ್ತೆ, ಜನರಲ್ ಸೆಷನ್ ಅಲ್ಲ. ಸೊ ಈ ರೀತಿ 1-to-1 ಸೆಷನ್ ಬೇಕು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಅಂಡ್ ಇಲ್ಲ ನಾನು ಪರ್ಸನಲ್ ಆಗಿ ರೀಡಿಂಗ್ ನ ಮಾಡಿಸ್ಬೇಕು, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ಅವರ ಬಗ್ಗೆ ನನ್ನ ಮ್ಯಾರೇಜ್ ಕಂಪ್ಯಾಟಿಬಿಲಿಟಿನೂ ಕೂಡ ನಾನು ತೋರಿಸ್ಬೇಕು, ಅಥವಾ ಮುಂದೆ ಚೆನ್ನಾಗಿರತ್ತಾ, ಏನ್ ಸಮಸ್ಯೆ ಆಗ್ತಿದೆ, ಈಗ ಯಾಕೆ ಸಮಸ್ಯೆ ಬಂದಿದೆ ಆ ತರ, ಅಥವಾ ಥರ್ಡ್ ಪಾರ್ಟಿ ಎನಿಥಿಂಗ್ ನಿಮ್ಮ ಕ್ವಶನ್ಸ್ ಏನಿರುತ್ತೆ, ಇಲ್ಲ ನಾನು ಪರ್ಸನಲಿ ನನ್ನ ಎನರ್ಜಿನ ಚೆಕ್ ಮಾಡಲೇಬೇಕು ಅಂತ ನಿಮಗೆ ಅನ್ಸಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಪರ್ಸನಲ್ ರೀಡಿಂಗ್ ಕೂಡ ನಾನು ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೇ. ಓಕೆನಾ. ಸೊ ಸ್ವಿಮ್ ಇನ್ ದ happy of joy of living, inhale confidence and exhale fear, dive into your wisdom, go with the flow. ಸೊ ಇಲ್ಲಿ ಏನ್ ಹೇಳ್ತಿದಾರ ಅಂತ ಅಂದ್ರೆ ಆಲ್ರೆಡಿ ನೀವು ಹಳೆಯದು ಆಗಿರುವಂತ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇಂದ ಆ, ನೀವೇನ್ ಫೀಲ್ ಮಾಡ್ತಿದಾರ ಅಂದ್ರೆ ತುಂಬಾ ಹೆದರಿಕೆ ಇದೆ ನಿಮ್ ಮನ್ಸಲ್ಲಿ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಏನ್ ಮಾಡೋದು, ಮತ್ತೆ ನನ್ ಮಾನ ಮರ್ಯಾದೆ ಹೋಗುತ್ತೆ, ಜನ ನನ್ನನ್ನು ಹೇಗ್ ನೋಡ್ತಾರೆ, ಆ ರೀತಿ ನನ್ ಸ್ಟೇಟಸ್ ಕಮ್ಮಿ ಆಗುತ್ತೆ, ಅಥವಾ ನನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ಈ ರಿಲೇಶನ್ಶಿಪ್ ಹೋಗ್ಬಿಟ್ರೆ ಏನೇನೇನೇನೋ ಈ ತರ ನಿಮ್ ಮೈಂಡ್ ಅಲ್ಲಿ ಥಾಟ್ಸ್ ಹೋಗ್ತಾ ಇರತ್ತೆ, ಅಥವಾ ಅವರಿಂದನೂ ನಂಗೆ ಸಮಸ್ಯೆ ಆಗ್ಬಿಟ್ರೆ. ಇದು ಹುಡ್ಗಂಗೂ ಆಗಿರ್ಬೋದು ಹುಡುಗಿಗೂ ಆಗಿರ್ಬೋದು. ಓಕೆನಾ. ಜೆಂಡರ್ ಸ್ಪೆಸಿಫಿಕ್ ಇರಲ್ಲ, ಇದು ಎನರ್ಜಿ ಸ್ಪೆಸಿಫಿಕ್ ಅಷ್ಟೇ. ಸೊ ಯಾರೇ ನೀವು ನೋಡಿದ್ರು ಕೂಡ, ಯಾವಾಗೇ ನೋಡಿದ್ರು ಕೂಡ ಇದು ನಿಮ್ಗೆ ಇಂಪ್ಲೈ ಆಗ್ತಿರತ್ತೆ. ಸೊ ಈ ರೀತಿಯ ಫಿಯರ್ ಇಂದ ನೀವು ಹೊರಗೆ ಬಂದ್ಬಿಟ್ಟು ಒಂದು ಪ್ಲೇಫುಲ್ ಮೋಡ್, ಅಂದ್ರೆ ಮಕ್ಕಳು ಹೇಗಿರ್ತಾರೆ ಹೇಳಿ, ಅವರು ಹೌದು ಈಗ 10 ನಿಮಿಷದ ಹಿಂದೆ ಬಿದ್ದು ಅತ್ತು ಎಲ್ಲ ಮಾಡಿರ್ತಾರೆ, ಇನ್ನು 10 ನಿಮಿಷ ಆದ್ರ ಮೇಲೆ ನೀವು ನೋಡಿ ಅವ್ರನ್ನ ಸುಧಾರಿಸ್ಬಿಟ್ಟು ಆಮೇಲೆ ನೋಡಿ ಒಂದು ಆಟ ಸಾಮಾನು ಇಟ್ಕೊಂಡು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ. ಸೊ ಒಂದು ಪ್ಲೇಫುಲ್ ಮೈಂಡ್ ಈ ತರ ಇರ್ಬೇಕು. ಓಕೆನಾ. ಸೊ ಮಕ್ಳು ಹೇಗೆ ಪಟ ಅಂತ ಎಲ್ಲ ಮರ್ತ್ಬಿಟ್ಟು ಆರಾಮಾಗಿ ಜಾಯ್ಫುಲ್ ಆಗಿ ಆಟ ಆಡ್ಕೊಂಡಿರ್ತಾರೆ, ಈ ರೀತಿ ನೀವು ಇರಿ. ಲೈಫ್ ಅಲ್ಲಿ ಗೋ ವಿತ್ ದ ಫ್ಲೋ ಅಂತ ಹೋಗಿ. ಓಕೆ. ಬಟ್ ನಿಮ್ಮ ಸೇಫ್ಟಿ, ನಿಮ್ಮ ಸೆಕ್ಯೂರಿಟಿ ಅಂಡ್ ನಿಮ್ಮ ಒಂದು ಪರ್ಸನಲ್ ಬೌಂಡ್ರೀಸ್ ಏನಿರುತ್ತೆ ಅದನ್ನ ನೀವು ಯಾವಾಗ್ಲೂ ಗಟ್ಟಿಯಾಗಿ ಇಟ್ಕೊಳ್ಳಿ. ಅದನ್ನ ದಾಟಿ ಯಾರನ್ನು ಬರ್ಲಿಕ್ ಬಿಡ್ಬೇಡಿ. ನೀವು ಕೂಡ ಆ ಬೌಂಡ್ರೀಸು ಎಥಿಕ್ಸು ಅದನ್ನ ಬಿಟ್ಟು ಹೋಗ್ಬೇಡಿ ಅಷ್ಟೇ. ಓಕೆನಾ. ಅಪಾರ್ಟ್ ಫ್ರಮ್ ದಟ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾ ಇದಾರೆ. ನಿಮ್ಮಲ್ಲಿ ಇರುವಂತ ವಿಸ್ಡಮ್ ನ ಯೂಸ್ ಮಾಡ್ಕೊಂಡು ಲೈಫ್ ಅನ್ನ ಆರಾಮಾಗಿ ಬ್ರೀತ್ ಔಟ್ ಮಾಡಿ, ರಿಲ್ಯಾಕ್ಸ್ಡ್ ಆಗಿ ನಿಮ್ಗೆ ಬಂದಿರೋ ಯಾವುದೇ ಆಪರ್ಚುನಿಟಿ ಇರ್ಬೋದು ಅದನ್ನ ಎಂಜಾಯ್ ಮಾಡಿ ಫಸ್ಟ್. ಓಕೆನಾ. ಎಂಜಾಯ್ ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ, ಯಾವ್ದನ್ನು ಎಂಜಾಯ್ ಮಾಡಿ. ಆಮೇಲೆ ನೋಡಿ ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಮುಂದೆ ಹೊರಿಬಹುದು, ಇಲ್ಲ ಅಂತಂದ್ರೆ ಯು ಕ್ಯಾನ್ ಸಿಟ್ ಅಂಡ್ ಟಾಕ್ ಅಂಡ್ ಫಿನಿಶ್ ಇಟ್, ದಟ್ಸ್ ಇಟ್. ಅದನ್ನ ತುಂಬಾ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಲೈಫ್ ಅಲ್ಲಿ ತುಂಬಾ ಜನ ಬರ್ತಾರೆ, ತುಂಬಾ ಜನ ಹೋಗ್ತಾರೆ. ಬಂದವ್ರನ್ನೆಲ್ಲ ಮದ್ವೆ ಆಗಕ್ಕಾಗಲ್ಲ, ಬಂದವರೆಲ್ಲ ನಮ್ಗೆ ಮನ್ಸಿಗೆ ಹತ್ರ ಆಗಲ್ಲ. ಸೊ ದಟ್ಸ್ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು ಅಸರ್ಟಿವ್. ವಾಕ್ ಥ್ರೂ ಲೈಫ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಗ್ರೇಸ್. You have power from beyond the world. Focus on what you really want. You can create your dreams. ಸೊ ಮೇನ್ ಆಗಿ ಇಲ್ಲಿ ಬೇಕಾಗಿರೋದು ನಿಮ್ಗೆ ಏನ್ ಗೊತ್ತಾ, ಕಾನ್ಫಿಡೆನ್ಸ್ ಬೇಕಾಗಿರೋದು. ಓಕೆನಾ. ಸೊ ಯಾರು ಏನೇ ಹೇಳಿ ಅದನ್ನ ತಲೆ ಕೆಡ್ಸ್ಕೊಳ್ದೆ ಮನ್ಸಲ್ಲಿರೋ ಭಯನ ಬಿಟ್ಟು, ಕೆಲವರಿಗೆ ಈವನ್ ಫ್ಯಾಮಿಲಿ ಕೂಡ ಇಲ್ಲಿ ಹೆಲ್ಪ್ ಮಾಡ್ತಾ ಇಲ್ಲ. ಓಕೆ. ನನಗೆ ಇಲ್ಲಿ ಏನೋ ಎನರ್ಜಿಸ್ ಇಲ್ಲಿ ಸಿಗ್ತಾ ಇರೋದು, ನನಗೆ ತುಂಬಾ ಜನ ಇಲ್ಲಿ ಫ್ಯಾಮಿಲೀಸ್ ಇಂದ ಕೂಡ ಸಪೋರ್ಟ್ ಬೇಕು ಅನ್ನೋ ತರ ಇದೀರಾ, ಬಟ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ತಾ ಇಲ್ಲ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ. ಸೊ ಅದೇನು ಅಂತ ನೀವು ಚೆಕ್ ಮಾಡ್ಕೊಳ್ಳಿ, ನನಗೆ ಮೆಸೇಜ್ ಹೇಳಿ, ನನಗೆ ಕಮೆಂಟ್ ಸೆಕ್ಷನ್ ಹೇಳಿ ಹೌದು ಅಲ್ಲೋ ಅಂತ. ಓಕೆ. ಸೊ ಇಲ್ಲಿ ನಿಮ್ಗೆ ಬೇಕಾಗಿರೋದೇನು ಹೇಳಿ, ಕಂಪ್ಲೀಟ್ ನಿಮ್ಮ ಪವರಿಗೆ ನೀವು ಬರ್ಬೇಕೀಗ. ಓಕೆನಾ. ಸೊ ವಿತ್ ಆಲ್ ದ ಕಾನ್ಫಿಡೆನ್ಸ್ ಅಂಡ್ ಗ್ರೇಸ್, ನಿಮ್ಮ ಗ್ರೇಸ್ ನ ಹೊರಗೆ ತರುವಂತದ್ದು, ನಿಮ್ಮ ಕ್ಯಾರೆಕ್ಟರ್ ನ ಹೊರಗೆ ತರುವಂತ ಟೈಮ್ ಇದು. ನಿಮ್ಮ ಪವರ್ ನ ನೀವೇ ಐಡೆಂಟಿಫೈ ಮಾಡ್ಕೊಳ್ಳುವಂತಹ ಟೈಮ್ ಇದು. ಸೊ ನಾನು ಇದು ಅಂತ ನೀವು ಆಡ್ದೇನೆ ಮಾಡಿ ತೋರಿಸಿದಾಗ ಪ್ರಪಂಚ ಅದನ್ನ ನೋಡಿ ಕೊಂಡಾಡುತ್ತೆ. ಪ್ರಪಂಚ ಇನ್ ದ ಸೆನ್ಸ್ ನಿಮ್ಮ ಸುತ್ತ ಇರೋ ಜನ, ನಿಮ್ಮ ಫ್ಯಾಮಿಲಿ, ಓ ಇಷ್ಟು ಪವರ್ ಇದೆಯಾ, ನಾವು ಅನ್ಕೊಂಡೇ ಇರ್ಲಿಲ್ಲ, ನಾವು ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ,
ಪರವಾಗಿಲ್ಲ ನೀನು ಇಷ್ಟು ಚೆನ್ನಾಗಿ, ಇಷ್ಟು ಎಲಿಗೆನ್ಸ್ ಆಗಿ ಏನೋ ಒಂದು ಹ್ಮ್, ಕೆಟ್ಟ ರೀತಿಯಲ್ಲಿ ಪೋರ್ಟ್ರೇ ಮಾಡ್ಕೊಳ್ದೇನೆ, ಆ ಒಂದು ಕಷ್ಟದಿಂದ, ಆ ಒಂದು ಸಿಚುವೇಶನ್‌ನ ತುಂಬಾ ಚೆನ್ನಾಗಿ ನೀನು ಸಾಲ್ವ್ ಮಾಡ್ದೆ. ನಿನ್ನ ಬುದ್ಧಿವಂತಿಕೆಯಿಂದ, ನಿನ್ನ ತಾಳ್ಮೆಯಿಂದ ಬಹಳ ನೀಟಾಗಿ ಅದ್ರನ್ನ ನೀನು ಸಾಲ್ವ್ ಮಾಡ್ಕೊಂಡೆ ಅಥವಾ ತುಂಬಾ ಚೆನ್ನಾಗಿ ನೀನು ಗ್ರೋ ಆದೆ ಅಂತ ನೆಕ್ಸ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರು ನಿಮ್ಮ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರು ಅವರಾಗಿರ್ಬೋದು, ಮಾತಾಡುವ ತರ ನೀವು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಸ್ಟೆಪ್ ಇಂಟು ಯುವರ್ ಕಾನ್ಫಿಡೆನ್ಸ್, ಸ್ಟೆಪ್ ಇಂಟು ಯುವರ್ ಕರೇಜ್ ಅಂತ ಹೇಳ್ತಿದ್ದಾರೆ. ಓಕೆನಾ? ನಿಮ್ಗೆ ಆ ಪವರ್ ಇದೆ ಅಂತ ಗಾಡ್, ಯೂನಿವರ್ಸ್, ವಾಟ್ ಎವರ್ ಯು ಕಾಲ್, ಓಕೆ, ಆನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಅದನ್ನೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ವೈಬ್ರೆನ್ಸಿ. ದಿಸ್ ಇಸ್ ವೆರಿ ಪಾಸಿಟಿವ್ ಕಾರ್ಡ್ ಪಿಕಾಕ್. ಓಕೆ, ಅಂದ್ರೆ ಲಾಟ್ ಆಫ್ ಬ್ಲೆಸಿಂಗ್ಸ್ ನಿಮ್ ಲೈಫ್ ಅಲ್ಲಿ ಬರ್ತಾ ಇದೆ. ಸೊ ಯು ಆರ್ ಬಾರ್ನ್ ಟು ಶೈನ್ ಅಂಡ್ ಇನ್ಸ್ಪೈರ್. ನೋಡಿ, ನೀವು ಹುಟ್ಟಿರೋದೇನಕ್ಕೆ? ಶೈನ್ ಅಂಡ್ ಇನ್ಸ್ಪೈರ್. ಇನ್ಸ್ಪೈರ್ ಆಗ್ಬೇಕು, ಶೈನ್ ಆಗ್ಬೇಕು, ಅದಕ್ಕೆ ಹುಟ್ಟಿರೋದು ನೀವು. ಪ್ರಾಕ್ಟೀಸ್ ಹ್ಯುಮ್ಯಾನಿಟಿ ಟು ಅವಾಯ್ಡ್ ಜೆಲಸಿ. ಬಿ ಗ್ರೇಟ್ಫುಲ್. ಅಕಸ್ಮಾತ್ ನಿಮ್ಗೆ ಏನಾದ್ರು ಜಲಸ್ ಫೀಲ್ ಆದ್ರೆ ಅದನ್ನ ನೀವು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಬೇಕಾಗತ್ತೆ, ಚಕ್ರ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೊಬ್ರನ್ನ ನೋಡಿ ದಯವಿಟ್ಟು ಜಲಸ್ನ ಮಾಡ್ಕೊಬೇಡಿ. ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ತುಂಬಾ ಗ್ರೇಟ್ಫುಲ್ ಆಗಿರಿ. ಗ್ರಾಟಿಟ್ಯೂಡ್ ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಈ ರೀತಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಹತ್ರ ಏನ್ ಇಲ್ಲ ಅದು ಕೂಡ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ಬಿ ಟ್ರೂ ಟು ಯುವರ್ ಸೆಲ್ಫ್. ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಆಗದೆ ನೀವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದಾಗ. ಬಿ ಟ್ರೂ ಟು ಯುವರ್ ಸೆಲ್ಫ್. ಇಟ್ಸ್ ಓಕೆ, ನನ್ನಲ್ಲಿ ಈ ತರ ಒಂದು ನೆಗೆಟಿವ್ಸ್ ಇದೆ, ಅದು ನಾನು ಸರಿ ಮಾಡ್ಕೊಂತೀನಿ. ಅದನ್ನ ನೀವ್ ಯಾರ ಮುಂದೆ ಹೇಳ್ಬೇಕಾಗಿಲ್ಲ. ನಿಮಗ್ ನೀವು ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಸ್, ನನ್ಗೆ ಇದೊಂದು ಟ್ರೇಟ್ ಇದೆ, ನಾನು ಇದನ್ನ ಆದಷ್ಟು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀನಿ. ಇದಕ್ಕೊಂದು ಏನ್ ಹೇಳ್ತಾರೆ, ಒಂದು ನನ್ನ ಮೈಂಡಿಗೆ ನಾನು ಟ್ರೈನಿಂಗ್ ಅನ್ನ ಕೊಡ್ತೀನಿ. ಸಪೋಸ್ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಜಲಸ್ ಅಂತಾನೆ ತಗೊಳ್ಳೋಣ. ಸೊ ಜಲಸ್ ಯಾರು ನೋಡೋದು ಜಲಸ್ ಆಗ್ತಿರತ್ತಲ್ವಾ? ಸೊ ಏನ್ ಮಾಡ್ಬೋದು ನೀವು? ಚಕ್ರ ಕ್ಲೆನ್ಸಿಂಗ್ ನ ಪ್ರಾಕ್ಟೀಸ್ ಮಾಡ್ಬೋದು, ಮೆಡಿಟೇಷನ್. ಅಂಡ್ ಆ ಜಲಸ್ ಆಗಿದ ತಕ್ಷಣ ನೀವು ನಿಮಗೆ ನೀವು ಏನ್ ಹೇಳ್ಕೋಬೇಕು? ಇಲ್ಲ, ಓಕೆ, ವಾವ್, ಶಿ ಆರ್ ಹಿ ಅವ್ರು ಡಿಸರ್ವ್ ಮಾಡ್ತಾರೆ. ಎಸ್, ಅವ್ರಿಗೆ ಆ ಕೆಪಬಿಲಿಟಿ ಇದೆ, ಅದಕ್ಕೆ ದೇವರು ಅವ್ರಿಗೆ ಕೊಟ್ಟಿದ್ದಾರೆ. ನಾನು ಕೂಡ ಡಿಸರ್ವ್ ಮಾಡ್ತೀನಿ, ನನಗೂ ಅದು ಸಿಗುತ್ತೆ. ಸೊ ಅವರಿಗೂ ನಾನು ಖುಷಿಯಾಗಿ ಹಾರೈಸೋಣ. ಈ ರೀತಿ ಒಂದು ಥಾಟ್ಸ್ ನ ನೀವು ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಓಕೆನಾ? ಅಂಡ್ ರೆಕಾಗ್ನೈಸ್ ಯುವರ್ ಬ್ರಿಲಿಯನ್ಸ್. ನಿಮ್ಮ ಬ್ರಿಲಿಯನ್ಸ್ ನ ರೆಕಾಗ್ನೈಸ್ ಮಾಡ್ಕೊಳ್ಳಿ. ಜಾಸ್ತಿ ನಿಮ್ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಸ್ಡಮ್ ಅಂತ ಹೇಳಿದ್ದಾರೆ. ವಿಸ್ಡಮ್, ಕ್ಲೆವರ್ನೆಸ್ ಮತ್ತೆ ವಿಸ್ಡಮ್ ಎರಡು ಬಂದಿದೆ. ಸೊ ಕ್ಲೆವರ್ನೆಸ್ ವಿಸ್ಡಮ್ ಎರಡು ಒಂದೇ ಅಲ್ಲ. ಅಂದ್ರೆ ಕನ್ನಡದಲ್ಲಿ ನಾವು ಅನುವಾದ ಮಾಡ್ಬೇಕಾದ್ರೆ ಬುದ್ಧಿವಂತಿಕೆ ಅಂತ ಸಿಂಪಲ್ ಆಗಿ ಹೇಳ್ತೀವಿ, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಮೀನಿಂಗ್. ಕ್ಲೆವರ್ನೆಸ್ ಅಂದ್ರೆ ಏನು ಗೊತ್ತಾ? ಈಗ ಸಪೋಸ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಗೆ ಆಫೀಸಲ್ಲಿ ಬಾಸ್ ನೀವು ಮಾಡದೇ ಇರೋ ತಪ್ಪಿಗೆ ಸಡನ್ ಆಗಿ ನಿಮ್ಗೆ ಎಲ್ಲಾರ ಮುಂದೆ ಬೈಯಕ್ ಶುರು ಮಾಡ್ತಾರೆ. ಸೊ ಆ ಟೈಮಲ್ಲಿ ನಿಮಗೂ ಕೋಪ ಬರುತ್ತೆ, ಬಟ್ ಸ್ಟಿಲ್ ನೀವು ರಿಯಾಕ್ಟ್ ಮಾಡಲ್ಲ. ಓಕೆನಾ? ನೀವು ರಿಯಾಕ್ಷನ್ ಕೊಡೋದಿಲ್ಲ, ನೀವು ಸೈಲೆಂಟ್ ಅಲ್ಲೇ ಇರ್ತೀರಾ. ಅಂಡ್ ತುಂಬಾ ಪೊಲೈಟ್ ಆಗಿ ತುಂಬಾ ಪೇಷನ್ಸ್ ಅಂತ ಬಿಹೇವ್ ಮಾಡ್ತೀರಾ. ಇದು ಕ್ಲೆವರ್ನೆಸ್. ಓಕೆನಾ? ಬಿಕಾಸ್ ಆಫೀಸಲ್ಲಿ ಬಾಸ್ ಜೊತೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಅಂಡ್ ಒಂದು ಅವರಿಗೆ ರಿಯಲೈಸ್ ಆದಾಗ, ಅಂದ್ರೆ ಅವ್ರು ನಿಜವಾಗ್ಲೂ ಗುಡ್ ಹ್ಯೂಮನ್ ಬೀಯಿಂಗ್ ಆದ್ರೆ, ಅವ್ರಿಗೆ ರಿಯಲೈಸ್ ಆದಾಗ ಅವರೇ ನಿಮ್ಮ ಹತ್ರ, ಓ ಇಲ್ಲ ಸಾರಿ, ನಾನು ಈ ತರ ಅನ್ಕೊಂಬಿಟ್ಟೆ, ಮಿಸ್ಟೇಕ್ ಆಯ್ತು, ನನ್ನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಹೇಳ್ತಾರೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ನೀವು ಇಟ್ಕೊಂಡಿರ್ತೀರಾ. ಸೊ ಓಕೆನಾ? ಅವರು ನಿಮ್ಮ ಹತ್ರ ರೂಡ್ ಆಗಿ ಬಿಹೇವ್ ಮಾಡಿದ್ರು ಅಂತ ನೀವು ಅವ್ರ ಹತ್ರ ರೂಡ್ ಆಗಿ ಬಿಹೇವ್ ಮಾಡಲ್ಲ. ನೀವು ತುಂಬಾ ಕ್ಲೆವರ್ ಮೂವ್ನ ಮಾಡ್ತೀರಾ. ಓಕೆ, ಸೊ ದಟ್ ಆ ರಿಲೇಶನ್ಶಿಪ್ ಹಾಳಾಗಬಾರದು. ಅಂಡ್ ನೆಕ್ಸ್ಟ್ ನೀವು ಇದು ತಪ್ಪು ಮಾಡಿಲ್ಲ ಅನ್ನೋದನ್ನ ನೀವು ಅನದರ್ ವೇನಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತೀರಾ. ಇದು ಕ್ಲೆವರ್ನೆಸ್. ಓಕೆ, ಸೊ ವಿಸ್ಡಮ್ ಅಂತ ಅಂದ್ರೆ ಏನು ಅಂದ್ರೆ, ಯು ಹ್ಯಾವ್ ಆಲ್ರೆಡಿ ಲಾಟ್ ಆಫ್ ನಾಲೆಜ್. ಸಾಕಷ್ಟು ಬುದ್ಧಿವಂತಿಕೆ ನಿಮ್ಮಲ್ಲಿ ಆಲ್ರೆಡಿ ಇದೆ. ಓಕೆ, ಯು ಗೇನ್ಡ್ ಇಟ್. ಲೆಟ್ ಯುವರ್ ಹೆಡ್ ಅಂಡ್ ಮೈಂಡ್ ರೀಚ್ ದ ಸ್ಟಾರ್ಸ್ ಎಟ್ ಕೀಪ್ ಯೋರ್ ಫೀಟ್ ಗ್ರೌಂಡೆಡ್. ಸೊ ನೀವು ನಿಮ್ಮ ಹತ್ರ ಎಷ್ಟೇ ಬುದ್ಧಿವಂತಿಕೆ ಇದ್ರು, ಎಷ್ಟೇ ನಾಲೆಡ್ಜ್ ಪರ್ಸನ್ ಆಗಿದ್ರು, ನಿಮ್ಗೆಲ್ಲ ಗೊತ್ತಿದ್ರು, ನೀವು ಕೆಲವೊಮ್ಮೆ ಅದನ್ನ ತೋರಿಸ್ಕೊಳಲ್ಲ. ಅಂಡ್ ಅಥವಾ ಅಂದ್ರೆ ಈಗ ಕೆಲವ್ರು ಇರ್ತಾರಲ್ವಾ, ನನ್ಗೆ ಇದು ಗೊತ್ತು, ಅವಳಿಗೆ ಗೊತ್ತಿಲ್ಲ, ಅಥವಾ ಇವನಿಗೆ ಗೊತ್ತಿಲ್ಲ, ನಮ್ಮ ಆಫೀಸಲ್ಲಿ ನಮಗ್ ಮಾತ್ರ ಈ ತರ, ನನಗ್ ಮಾತ್ರ ಈ ತರ ಸ್ಕಿಲ್ ಇರೋದು, ನನ್ ಬಿಟ್ರೆ ಯಾರಿದ್ದಾರೆ, ಈ ತರ ಕೊಚ್ಕೊಳ್ಳೋರನ್ನ ನೀವು ನೋಡಿರ್ತೀರ, ತುಂಬಾ ಜನ ಇರ್ತಾರೆ. ಸೊ ಬಟ್ ಈ ತರ ನೀವು ಮಾಡಬೇಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಆತರ ಮಾಡ್ಬೇಕು ಅಥವಾ ಮಾಡುವಂತದ್ದು ಏನಾದ್ರು ಅಭ್ಯಾಸ ಇದ್ರೂ ಕೂಡ ಅದನ್ನ ಬಿಡಿ ಅಂತ ಹೇಳ್ತಾ ಇದಾರೆ. ಸರಿನಾ? ನೀವು ಆಮೇಲೆ ಪ್ರಮೋಷನ್ಸ್, ಕೆಲವರಿಗೆ ಬೇಗ 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 ಪ್ರಮೋಷನ್ಸ್ ಆಗುತ್ತೆ ಬಿಕಾಸ್ ಆಫ್ ದೇರ್ ನಾಲೆಜ್ ಆಗಿರ್ಬೋದು, ಅವ್ರು ಕಲ್ತಿರೋ ಸ್ಕಿಲ್ಸ್ ಆಗಿರ್ಬೋದು, ಈ ತರ. ಸೊ ಏನೇ ಇದ್ರು ಕೂಡ ಹೈಯೆಸ್ಟ್ ಲೆವೆಲ್ಗೆ ಡ್ರೀಮ್ಸ್ ಅಲ್ಲಿ ರೀಚ್ ಆಗ್ತಾ ಇರ್ತಾರೆ. ಸೊ ರೀಚ್ ಆಗ್ತಾ 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 ಅವ್ರು ಒಂದು ಗ್ರೌಂಡೆಡ್ ಆಗಿರೋದನ್ನೇ ಮರ್ತು ಬಿಡ್ತಾರೆ. ನೀವೇ ನೋಡಿರ್ಬೋದು ಎಷ್ಟೊಂದ್ ಜನ
ನಿನ್ನೆ ಮೊನ್ನೆವರೆಗೂ ಎಷ್ಟು ಗ್ರೌಂಡೆಡ್ ಆಗಿ ನಮ್ಮ ಜೊತೆಗೆಲ್ಲ ಎಷ್ಟು ಫ್ರೆಂಡ್ಲಿ ಆಗಿರ್ತಿದ್ದ ಅಥವಾ ಇರ್ತಿದ್ಲು. ಈಗ ಸ್ವಲ್ಪ ಏನೋ ಒಂದೆರಡು ಪ್ರಮೋಷನ್ ಆಗೋಯ್ತು, 1,00,000ದ ಮೇಲೆ ಸ್ಯಾಲರಿ ಆಗೋಯ್ತು. ನೋಡು ಈಗ ನಮ್ ಜೊತೆ ಎಲ್ಲ ಸೇರೋದೇ ಇಲ್ಲ. ಹೇಗೆ ನಮ್ಮನ್ ಕಂಡ್ರೆ ಆಗೋದೇ ಇಲ್ಲ, ಅವಾಯ್ಡ್ ಮಾಡ್ತಾರೆ. ಈ ತರದೊಂದು ಮೈಂಡ್‌ಸೆಟ್ ಇರುತ್ತಲ್ಲ, ಈ ಮೈಂಡ್‌ಸೆಟ್ ಇಟ್ಕೊಂಬಿಡಿ ಅಥವಾ ಈ ಮೈಂಡ್‌ಸೆಟ್ ಇರೋ ಜನದ ಜೊತೆ ನೀವು ಇರ್ಬೇಡಿ ಅಂತ ಮೆಸೇಜ್ ಹೇಳ್ತಾ ಇದಾರೆ. ಸೊ ನೀವು ಕೂಡ ಯಾಕಂದ್ರೆ ಅವ್ರು ಅಂಥವ್ರ ಜೊತೆಗೆ ಇದ್ದಾಗ ಸವಾಸದಿಂದಾನೇ ಸನ್ಯಾಸಿ ಕೆಡೋದಲ್ವಾ? ಸೊ ನಿಮ್ಮ ವೈಬ್ರೇಷನ್ ಕೂಡ ಅದೇ ತರ ಆಗ್ಬಿಡತ್ತೆ. ಹಾಗಾಗಿ ಅಂಥವ್ರ ಸವಾಸನೂ ಮಾಡ್ಬೇಡಿ. ಅಂಡ್ ನಿಮಗೆ ನೀವು ಯಾವಾಗ್ಲೂ ರಿಮೈಂಡ್ ಮಾಡ್ಕೊಳ್ಳಿ, ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ನಾನು ಗ್ರೌಂಡ್ ಲೆವೆಲ್ ಇಂದಾನೇ ಬಂದಿರೋದು. ಅದನ್ನ ನಾನು ಮರಿಬಾರ್ದು ಅಂತ. ಬಿ ಗ್ರೌಂಡೆಡ್, ಬಿ ಕೈಂಡ್‌ಫುಲ್. ನೆಕ್ಸ್ಟ್, ಲಿಸನ್ ಟು ದ ಏನ್ಷಿಯಂಟ್ ವಿಸ್ಡಮ್ ಇನ್ ಯುವರ್ ಸೋಲ್. ಸೊ ಏನ್ಷಿಯಂಟ್ ವಿಸ್ಡಮ್ ನಿಮ್ಮ ಸೋಲಲ್ಲಿ ಆಲ್ರೆಡಿ ಇದೆ. ಸೊ ಅದನ್ನ ನೀವು ಕೇಳಿಸ್ಕೊಳ್ಳಿ. ಆಯ್ತಾ? ನಾನು ಅವಾಗಲೇ ಆಲ್ರೆಡಿ ಇಂಟ್ಯೂಷನ್ ಬಗ್ಗೆ ಹೇಳಿದೀನಿ. ಎಲ್ಲ ಅದರಲ್ಲೇ ಬಂದ್ಬಿಡತ್ತೆ. ಸೊ ದ ಆನ್ಸೆಸ್ಟರ್ಸ್ ಸ್ಪೀಕ್ ಥ್ರೂ ಯು. ಓಕೆ. ಸೊ ನಿಮ್ಗೆ ಆನ್ಸೆಸ್ಟರ್ಸ್ ನಿಮಗೆ ಹಿಂಟ್ಸ್ ಅನ್ನ ಕೊಡ್ತಾ ಇರ್ತಾರೆ ಅಥವಾ ಒಂದಷ್ಟು ಸಂಕೇತಗಳನ್ನ ಕೊಡ್ತಾ ಇರ್ತಾರೆ ಅಲ್ವಾ? ಸಂಕೇತ ಅಂತ ತಾನೇ ಹೇಳ್ತಾರೆ. ಸಂಕೇತ, ಸೂಚನೆ, ಆಮೇಲೆ ಏನ್ ಹೇಳ್ಬೋದು, ಯಾ ಈ ರೀತಿ ಈಗ ನೀವು ನೋಡ್ತಿದ್ರ ಇದು ಕೂಡ ಒಂದು ನಿಮ್ಗೆ ಕಂಪ್ಲೀಟ್ ಗೈಡೆನ್ಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಆನ್ಸಿಸ್ಟರ್ಸ್ ಕಡೆಯಿಂದಾನೇ ನಿಮ್ ಬ್ಲೆಸ್ಸಿಂಗ್ಸ್ ಇಂದಾನೇ ಈ ಒಂದು ಗೈಡೆನ್ಸ್ ಕೂಡ ಬರ್ತಾ ಇರ್ಬೋದು. ಓಕೆನಾ? ಬಿಕಾಸ್ ಆನಿಮಲ್ ಸ್ಪಿರಿಟ್ ಗೈಡ್ಸ್ ಅಂತ ಹೇಳಿದಾಗ ಇಲ್ಲಿ ಯಾವ ಸೋಲ್ ಬೇಕಾದ್ರೂ ಹೋಗಿರತ್ತೆ. ಓಕೆ. ಸೊ ಅದು ಇದು ಅಂತ ನಾವು ಜಾಸ್ತಿ ಸ್ಪೆಸಿಫಿಕೇಶನ್ ಮಾಡಕ್ಕಾಗಲ್ಲ. ಆನ್ಸಿಸ್ಟರ್ ಸೋಲ್ ಕೂಡ ಹೋಗಿರತ್ತೆ ಆನಿಮಲ್ ಸ್ಪಿರಿಟ್ ಗೈಡ್ಸ್ ಅಲ್ಲಿ. The ancestors speak through you. Okay, you know much. So already you know much. So last is independent. Yeah, cat. You are a natural healer. So ನಿಮಗೆ ಗೊತ್ತಾ, ಕ್ಯಾಟ್ ಇಸ್ ಅ ವೆರಿ ಗುಡ್ ಹೀಲರ್. ಮನೇಲಿ ಕ್ಯಾಟ್ಸ್ ಇದ್ರೆ ಆದಷ್ಟು ನೆಗೆಟಿವ್ ಎನರ್ಜಿ ಎಲ್ಲ ಪಾಪ ಅದು ತನ್ನ ಮೇಲೆ ತಗೊಳುತ್ತೆ. ಈವನ್ ದ ಡಾಗ್ ಆಲ್ಸೋ. ಬಟ್ ಕ್ಯಾಟ್ ಈಸ್ ಮೋರ್ ಸ್ಪಿರಿಚುವಲ್ ದ್ಯಾನ್ ದ ಡಾಗ್. ಓಕೆ. ಸೊ ಯುವರ್ ಇಂಟ್ಯೂಷನ್ ಈಸ್ ಸ್ಟ್ರಾಂಗ್. ಯು ಡೋಂಟ್ ಹ್ಯಾವ್ ಟು ಗೋ ವಿತ್ ದ ಕ್ರೌಡ್. ಆಲ್ರೆಡಿ ನಾ ಹೇಳಿದೀನಿ, ನಿಮ್ಮ ಸುತ್ತ ಇರೋ ಕ್ರೌಡ್ ಹೆಂಗಿರುತ್ತೋ ಹಂಗೆ ನೀವಿರಬೇಡಿ. ನಿಮ್ಮ ಒಂದು ಆ ತನ ಏನಿದೆ, ನಿಮ್ಮ ತನ ಅನ್ನೋದೇನಿದೆ ಅದನ್ನ ಐಡೆಂಟಿಫೈ ಮಾಡಿ ಅದ್ರ ಪ್ರಕಾರ ನೀವು ಸಿಂಹದ ಹಾಗೆ ಇರಿ. ಓಕೆ. ಇದು ಸಿಂಹ ಅಲ್ಲ, ಬಟ್ ಜಸ್ಟ್ ಐ ಆಮ್ ಶೋಯಿಂಗ್. ಓಕೆ. ಸಿಂಹದ ತರ ನೀವು ಒಂಟಿ ನಡಿಗೆ ನಡೆದ್ರು ಕೂಡ ಗಾಂಭೀರ್ಯ, ಘನತೆ, ಗೌರವ ಎಲ್ಲದೂ ಇರತ್ತಲ್ವಾ, ಆ ರೀತಿ ನೀವು ಇರ್ಬೇಕು. ಓಕೆ. ಸೊ ದಿಸ್ ಇಸ್ ಅ ಜಾಗ್ವರ್. ಇದು ಆಕ್ಚುಲಿ ಜಾಗ್ವರ್. ಫಾರ್ ಎಕ್ಸಾಂಪಲ್ ಈಸಿ ಅಂಡರ್ಸ್ಟ್ಯಾಂಡಿಂಗಿಗೆ ನಾನು ಹೇಳಿದ್ದು ಫಾಸ್ಟೆಸ್ಟ್ ರನ್ನರ್ ಅಲ್ವಾ? ಜಾಗ್ವರ್ ಇಸ್ ಅ ಫಾಸ್ಟೆಸ್ಟ್ ರನ್ನರ್. ತುಂಬಾ ಸ್ಪೀಡ್ ಅಲ್ಲಿ ಓಡುತ್ತೆ. ಅದ್ರ ಇಯರ್ಸ್ ಕೂಡ ತುಂಬಾನೇ ಶಾರ್ಪ್ ಇರುತ್ತೆ, ಇಯರ್ಸ್ ಮತ್ತೆ ಐಸ್. ಸೊ ಹಾಗಾಗಿ ಇವನ್ ದ ಕ್ಯಾಟ್ ನೋಡಿದೀರಾ ಎಷ್ಟು ಬೇಗ ಫಾಸ್ಟ್ ಆಗಿ ಆಕ್ಷನ್ ತಗೊಳುತ್ತೆ. ಹಂಗೆ ಕೆಲವೊಂದಕ್ಕೆ ನೀವು ಕೂಡ ನಿಮ್ಮ ಡ್ರೀಮ್ಸ್ ನ ಅಚೀವ್ ಮಾಡಕ್ಕೆ ಫಾಸ್ಟ್ ಆಕ್ಷನ್ ತಗೋಬೇಕಾಗತ್ತೆ. ಅಂಡ್ ಯು ಆರ್ ನ್ಯಾಚುರಲ್ ಹೀಲರ್. ನಿಮ್ಗೆ ಏನೇ ಹರ್ಟ್ ಇರ್ಬೋದು, ಏನೇ ಇರ್ಬೋದು, ನಿಮ್ಗೆ ಅನ್ಸುತ್ತೆ ಅದು ಇನಿಷಿಯಲ್ ಡೇಸ್ ಅಲ್ಲಿ, ಅಯ್ಯೋ ನಾನು ಈ ಪೇನ್ ಇನ್ನೂ ಹೊರಗೆ ಬರಕ್ ಸಾಧ್ಯನೇ ಇಲ್ಲಪ್ಪ, ನನ್ಗೆ ಅಷ್ಟು ಎಮೋಷನಲ್ ಪೇನ್ ಆಗಿದೆ ಅಂತ ಅನ್ಸುತ್ತೆ. ನಿಮಗೆ ತೀರಾ ಆ ತರ ಅನ್ಸಿದ್ರೆ, ಓಕೆ, ಅಂದ್ರೆ ಆಲ್ರೆಡಿ ಯು ಆರ್ ಅ ನ್ಯಾಚುರಲ್ ಹೀಲರ್. ಬಟ್ ಸ್ಟಿಲ್ ನಿಮ್ಗೆ ಇಲ್ಲ ನಂಗೆ ಯಾರ್ದಾರು ಹೆಲ್ಪ್ ಬೇಕು ಅಂತ ಅನ್ಸಿದ್ರೆ, ನಾನು ಅಂತಲ್ಲ ಯಾರೇ ಇರ್ಬೋದು, ಅಂದ್ರೆ ಪ್ರೊಫೆಷನಲ್ಸ್. ಓಕೆ. ಬಿಕಾಸ್ ನಾನು ಬೀಂಗ್ ಅ ಡಾಕ್ಟರ್ ಆಗಿ ನನ್ನ ಕ್ಲಿನಿಕಲ್ ಇದ್ರಲ್ಲೂ ಕೂಡ ನಾನು ತುಂಬಾ ಜನಕ್ಕೆ ಕೌನ್ಸಿಲಿಂಗ್ ನ ಮಾಡ್ತೀನಿ. ಸಾಕಷ್ಟು ಕಾಯಿಲೆಗಳು ಬರೋದೆ ಎಮೋಷನಲ್ ಒರಿಜಿನ್, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ. ಓಕೆ. 90% ಆಫ್ ದ ಡಿಸೀಸಸ್ ಬರೋದೆ ಸೈಕೋಸೊಮ್ಯಾಟಿಕ್. ಎಮೋಷನಲ್ ಡಿಸ್ಟರ್ಬೆನ್ಸಸ್ ಇಂದಾನೆ ಎಲ್ಲದು ಇನ್ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಮನುಷ್ಯನಿಗೆ. ಸೊ ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಕೌನ್ಸಿಲಿಂಗ್ ತರಾನೇ ಅವರಿಗೆ ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಕೆಲವರಿಗೆ ತುಂಬಾ ಡೀಪ್ ವರ್ಕ್ ಬೇಕಾಗತ್ತೆ, ಅಂದ್ರೆ ರಿಪೀಟೆಡ್ ಕೌನ್ಸಿಲಿಂಗ್ ಬೇಕಾಗತ್ತೆ. ಆ ತರ ಕೇಸಸ್ ನಾನು ನೋಡಿದೀನಿ. ಸೊ ನಿಮ್ಗೆ ಯಾರಾದ್ರೂ ಆತರ ತುಂಬಾ ನಿಮಗೆ ಫೀಲ್ ಆಗ್ತಿದ್ದು, ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಹಳೇದೇನೋ ಒಂದು ಪೇನ್ಸ್ ಇರುತ್ತೆ, ಮರೆಯಕ್ ಆಗ್ತಾ ಇಲ್ಲ, ಫ್ಯಾಮಿಲಿಯಲ್ಲಿ ವಾತಾವರಣ ಚೆನ್ನಾಗಿಲ್ಲ, ಅದನ್ನ ಯಾಕೋ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಏನೇನೋ ಅನ್ಸುತ್ತೆ ನನ್ಗೆ, ಈ ತರ ಏನೇ ಸಿಚುವೇಶನ್ಸ್ ಇದ್ರು, ನಾನು ಅಂತಲ್ಲ ಬೇರೆ ಯಾರೇ ಡಾಕ್ಟರ್ಸ್ ಆಗಿರ್ಬೋದು, ರಿಯಲ್ ಕೌನ್ಸಿಲರ್ಸ್ ಆಗಿರ್ಬೋದು, ಸೈಕಾಲಜಿಸ್ಟ್ ಆಗಿರ್ಬೋದು, ಓಕೆ, ನಿಜವಾಗ್ಲೂ ಕೌನ್ಸಿಲಿಂಗ್ ಮಾಡುವಂತ ವೆಲ್ ನಾಲೆಜಬಲ್ ಪರ್ಸನ್ ಅಷ್ಟೇ ನಾನು ಹೇಳೋದು. ಸೊ ನೋಡ್ಕೊಂಡ್ಬಿಟ್ಟು ಅಂತವ್ರ ಹತ್ರ ದಯವಿಟ್ಟು ಹೆಲ್ಪ್ ತಗೊಳ್ಳಿ. ಅದು ತಪ್ಪೇನೂ ಅಲ್ಲ. ಹಂಗಂತ ನೀವು ಮೆಂಟಲಿ ಡಿಸೀಸ್ಡ್ ಅಂತಾನೂ ಅಲ್ಲ. ಆ ರೀತಿ ನೀವು ತಿಳ್ಕೊಳ್ಲಿಕ್ಕೆ ಹೋಗ್ಬಿಡಿ. ಯಾರ ಹತ್ರನೂ ನೀವು ರಿವೀಲ್ ಮಾಡೋಂತ ಅವಶ್ಯಕತೆನೂ ಇಲ್ಲ. ನಿಮ್ಗೆ ಆ ಥರ ಇನ್ಸೆಕ್ಯೂರ್ ಫೀಲ್ ಇದ್ರೆ ನೀವೇ ಒಬ್ರೇ ಪರ್ಸನ್ ಯಾರು ಬೇಕು ನೋಡಿ
ಗುರ್ತು ಮಾಡ್ಕೊಳ್ಳಿ. ಅಂತ ಪರ್ಸನ್ ಹತ್ರ ನೀವು ಹೋಗ್ಬಿಟ್ಟು, ಇಲ್ಲ ಈ ತರ ನಂಗೆ ಅನ್ಸ್ತಾ ಇದೆ, ಈ ತರ ಸಮಸ್ಯೆ ಇದೆ, ಹೇಳ್ಕೊಳ್ಳಿ ಅದನ್ನ. ಏನೇ ಸಮಸ್ಯೆ ಇರ್ಬೋದು. ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತಪ್ಪ. ಏನೇನೋ ನಾನು ಇಮ್ಯಾಜಿನೂ ಮಾಡಕ್ ಆಗಲ್ಲ ಲೈಫಲ್ಲಿ. ಆ ತರದೆಲ್ಲ ಸಮಸ್ಯೆಗಳಿರುತ್ತೆ ಪಾಪ. ನಮ್ದೇ ಸಮಸ್ಯೆ ದೊಡ್ಡದು ಅನ್ಕೊಂತೀವಿ. ನಮ್ಗಿನ್ನ ಕ್ಲಿಷ್ಟಕರವಾಗಿದ್ದು ತುಂಬಾ ಬಿಡ್ಸಕ್ಕೆ ಆಗ್ದಿರುವಂತದ್ರಲ್ಲಿ ಸಿಗಾಕೊಂಡಿರ್ತಾರೆ ತುಂಬಾ ಜನ. ಸೊ ಆ ತರದ್ ಏನೇನೇನೋ ಇರುತ್ತೆ. ಸೊ ಎಲ್ಲರ ಮುಂದೆ ಹೇಳ್ಕೊಳ್ಳೋದಕ್ ಆಗೋದಿಲ್ಲ. ಬಟ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸಫರ್ ಆಗ್ಬೇಡಿ ಅನ್ನೋದಷ್ಟೇ ನಾನು ಹೇಳ್ತಾ ಇರೋದು. ಸೊ ಆದಷ್ಟು ಅದರಿಂದ ಫ್ರೀ ಆಗಿ ಹೊರಗ್ ಬನ್ನಿ. ಅವಾಗ ನಿಮ್ಗೆ ಲೈಫು ರಿಲ್ಯಾಕ್ಸ್ ಅನ್ಸುತ್ತೆ, ಆರಾಮ್ ಅನ್ಸುತ್ತೆ. ಆಮೇಲೆ ನೀವೇನ್ ಅನ್ಕೊಂಡಿದೀರಾ ನಿಮ್ಮ ಕನ್ಸು ನನ್ಸ್ ಮಾಡ್ಕೊಳಕ್ಕೆ ಅದೇ ಒಂದು ಮೇನ್ ಅಡ್ಡಿ ಆಗ್ತಿರತ್ತೆ ನಿಮ್ಗೆ. ಇಟ್ಸ್ ಅ ವಾಲ್. ಓಕೆ, ಈ ಕಡೆ ಆ ವಾಲ್ ಅನ್ನ ನೀವು ಕಷ್ಟಪಟ್ಟು ಹತ್ತಿ ದಾಟ್ಬಿಟ್ರೆ, ಅಥವಾ ಆ ವಾಲ್ ಅನ್ನ ನೀವು ಒಡೆದ್ ಬಿಟ್ರೆ, ಆ ನೆಕ್ಸ್ಟ್ ಇರೋದೇ ನಿಮ್ಮ ಡ್ರೀಮ್. ನಿಮ್ ಡ್ರೀಮ್ ನಿಮಗ್ ಸಿಕ್ಕೋಗುತ್ತೆ. ಇಷ್ಟೇ ಅಂತರ ಇರುತ್ತೆ. ಗೊತ್ತಾಗ್ತಿದ್ಯಾ? ಇಷ್ಟೇ ಅಂತರ. ಆ ನಮ್ಗದು ಅರ್ಥ ಆಗಲ್ಲ. ನಾವೇನ ಇಲ್ಲೇ ಸ್ಟಕ್ ಆಗಿರ್ತೀವಿ. ಇಲ್ಲೇ ಸ್ಟಕ್ ಆಗಿರ್ತೀವಿ. ಇಲ್ಲಿಂದ ನಮ್ಗೆ ಈ ಕಡೆ ನೋಡಕ್ ಆಗ್ತಾನೆ ಇರಲ್ಲ. ಬಿಕಾಸ್ ಇಲ್ಲಿ ನಮ್ದೇ ಆದ ಒಂದು ಎಮೋಷನಲ್ ಗೋಡೆನ ಕಟ್ಕೊಂಡಿರ್ತೀವಿ. ಒಂದು ಇಲ್ಯೂಷನ್‌ನ ಕಟ್ಕೊಂಡಿರ್ತೀವಿ. ಏನೇನೋ ಇರುತ್ತೆ. ಸೊ ಅದನ್ನ ಒಡ್ದು ಬಿಸಾಕಿದ್ರೆ ನೆಕ್ಸ್ಟ್ ಇರೋದೇ ನಿಮ್ ಡ್ರೀಮ್ ಫುಲ್ಫಿಲ್‌ಮೆಂಟ್. ಡೆಸ್ಟಿನೇಷನ್ ಅಲ್ಲೇ ಸಿಕ್ಬಿಡತ್ತೆ ನಿಮ್ಗೆ. ಸೊ ಹಾಗಾಗಿ ಅದನ್ನ ಮಾಡಿ ಹೆಸಿಟೇಟ್ ಮಾಡ್ಕೊಂಬೇಡಿ. ನಿಮ್ಮ ಮೆಂಟಲ್ ಹೆಲ್ತ್‌ನ ತುಂಬಾ ಪ್ರಯಾರಿಟೈಸ್ ಮಾಡಿ ಅನ್ನೋದು ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಮೆಸೇಜ್ ಇದು. ಸೊ ನಿಮ್ಮ ಇಂಟೆನ್ಷನ್‌ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಗೋ ವಿತ್ ದ ಕ್ರೌಡ್. ಕ್ರೌಡ್ ಜೊತೆ ನೀವು ಹೋಗ್ಬೇಕು ಅಂತಲ್ಲ. ಇಟ್ಸ್ ಓಕೆ. ಯು ಆರ್ ಯೂನಿಕ್. ಯು ಆರ್ ಡಿಫರೆಂಟ್. ಏನು ಮಾಡಕ್ಕಾಗಲ್ಲ ಗುರು, ನಾನು ಇರೋದೇ ಹಿಂಗೆ. ಸೊ ನಿನಗ್ ಪ್ರಾಬ್ಲಮ್ ಇದ್ರೆ ಯು ಗೆಟ್ ಔಟ್ ಆಫ್ ಮೈ ಲೈಫ್. ದಟ್ಸ್ ಇಟ್. ಈ ಆಟಿಟ್ಯೂಡ್‌ನ ನೀವು ಬೆಳೆಸ್ಕೊಳ್ಳಿ. ಸೊ ನೀವು ನಿಮ್ಗೆ ಹ್ಯಾಪಿನೆಸ್‌ನ ತಂದ್ಕೊಡ್ತಾ ಇದ್ದೀರಾ, ದಟ್ ಇಸ್ ಎನಫ್. ಹಂಗಂತ ಯಾರಿಗೂ ಹರ್ಟ್ ಮಾಡಿ ಅಂತ ಅಲ್ಲ. ವಿಥೌಟ್ ಹರ್ಟಿಂಗ್ ಎನಿಬಡಿ. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಓಕೆ. ಹಂಗಂತ ಹೇಳ್ಬಿಟ್ಟು ಅವ್ರು ಹೇಳಿದ್ನೆಲ್ಲ ಕೇಳ್ಕೊಂಡು ಅವ್ರನ್ನ ಪ್ಲೀಸ್ ಮಾಡ್ತಾ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ. ಒಂದು ಬೌಂಡ್ರೀಸ್ ಇರತ್ತೆ. ಓಕೆ. ಆ ಬೌಂಡ್ರೀಸ್ ಅಲ್ಲಿ ಇದ್ರೆ ಫ್ರೆಂಡ್ಶಿಪ್. ಇಲ್ಲ ಓಕೆ, ಜಸ್ಟ್ ಗೆಟ್ ಔಟ್ ಆಫ್ ಮೈ ಲೈಫ್ ಅಷ್ಟೇ. ಲೈಫ್ ಸಪೋರ್ಟ್ಸ್ ಯು ಇನ್ ಎವ್ರಿ ವೇ. ಸೊ ಈ ರೀತಿ ನೀವು ಯಾವಾಗ ಇರ್ತೀರಲ್ಲ, ಆ ಕ್ರೌಡ್ ಅಲ್ಲಿ ಇರೋದಕ್ಕೆ ಟ್ರೈ ಮಾಡಬೇಡಿ. ಕುರಿಗಳ ಹಿಂಡಲ್ಲಿ ನಾನು ಒಂದು ಕುರಿ ಆಗ್ತೀನಿ ಅಂತ ಟ್ರೈ ಮಾಡಬೇಡಿ. ಸೊ ಆ ಕುರಿಗಳ ಹಿಂಡಲ್ಲಿ ನಾನು ಕುರಿ ಆಗಿರೋದಿಲ್ಲ, ನಾನು ಹುಲಿನೇ, ನಾನು ಹುಲಿ ತರನೇ ಬದುಕ್ತೀನಿ ಅನ್ನೋ ಧೈರ್ಯದಿಂದ ಹೊರಗೆ ಬಂದ್ರೆ ಏನಿದೆ, ಲೈಫ್ ಸಪೋರ್ಟ್ಸ್ ಯು ಇನ್ ಎವ್ರಿ ವೇ. ಎವ್ರಿ ವೇ. ನೀವೇನೇನ್ ಅನ್ಕೊಂಡಿದೀರಾ, ಏನೇನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀರಾ, ರಿಲೇಶನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಲೈಫಲ್ಲಿ ಆಗಿರ್ಬೋದು. ಓಕೆ. ಅಂದ್ರೆ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ವಾಟ್ಸ್ ಎವರ್ ಏನೋ ಸಮಸ್ಯೆಗಳಿರುತ್ತೆ, ಸಾಲ್ವ್ ಮಾಡ್ಕೊಳ್ಳೋದಾಗಿರ್ಬೋದು. ಅಂಡ್ ಫಿನಾನ್ಷಿಯಲ್ ಇರ್ಬೋದು, ಕರಿಯರ್ ಇರ್ಬೋದು, ಆಮೇಲೆ ಬಿಸ್ನೆಸ್ ಇರ್ಬೋದು, ಲಾಟ್ಸ್ ಆಫ್ ಥಿಂಗ್ಸ್. ಓಕೆ. ಎಲ್ಲದ್ರಲ್ಲೂ ಲೈಫ್ ನಿಮ್ಗೆ ದಾರಿ ತೋರಿಸುತ್ತೆ. ಯೂನಿವರ್ಸ್ ನಿಮ್ಗೋಸ್ಕರ ದಾರಿನ ಓಪನ್ ಮಾಡ್ತಾರೆ. ಸೊ ಐ ಹೋಪ್ ತುಂಬಾನೇ ಚೆನ್ನಾಗಿದೆ ಮೆಸೇಜಸ್. ಅಂಡ್ ಫೈನಲ್ ಬಂದು ಜಸ್ಟ್ ಸಿಂಪಲ್ ಹೇಳ್ಬಿಡ್ತೀನಿ. ಬಾಟಮ್ ಆಫ್ ದ ಡೆಕ್ ಏನಿತ್ತು ನೋಡಿ, ಮ್ಯಾಜಿಕ್. ಇಷ್ಟನ್ನ ನೀವು ಮಾಡಿದ್ರೆ ಏನ್ ಅಟ್ರಾಕ್ಟ್ ಮಾಡ್ತೀರಾ ಲೈಫಲ್ಲಿ? ಮ್ಯಾಜಿಕ್. ಸೂಪರ್. ಓಕೆ. ಅಂಡ್ ದಿಸ್ ಇಸ್ ವೈಟ್ ಓಲ್ಡ್ ಗೊತ್ತು ಅನ್ಸುತ್ತೆ ನಿಮ್ಗೆಲ್ಲ. ಆ, ಲಕ್ಷ್ಮಿ ಅಮ್ಮನವರ ಸಂಕೇತ, ಅವರ ಒಂದು ವಾಹನ, ಸಂಕೇತ. ಓಕೆ. ಲಕ್ಷ್ಮಿ ನಮ್ದ್ರಲ್ಲಿ ಗೊತ್ತಲ್ವಾ, ಅಷ್ಟಲಕ್ಷ್ಮಿನ ಪೂಜೆ ಮಾಡ್ತೀವಲ್ಲ. ಸೊ ಲಕ್ಷ್ಮಿ ಅಂದ್ರೆ ಬರೀ ದುಡ್ಡು ಅಲ್ಲ. ಸೊ ಮನೆಯಲ್ಲಿ ಬರೀ ದುಡ್ಡಿದ್ರೆ ನೆಮ್ಮದಿ ಇರೋದಿಲ್ಲ. ನೆಮ್ಮದಿ ಇರ್ಬೇಕು ಅಂದ್ರೆ ಅಷ್ಟಲಕ್ಷ್ಮಿ ನೆಲೆಸ್ಬೇಕು. ಅವಾಗ ದುಡ್ಡಿನ ಜೊತೆಯಲ್ಲಿ ನೆಮ್ಮದಿ, ಆರೋಗ್ಯ, ಸಕಲ ಸಂಪತ್ತು, ಸಮೃದ್ಧಿ ಎಲ್ಲವೂ ಇರತ್ತೆ. ಹಾಗೆ ನಿಮ್ಮೆಲ್ರಿಗೂ ಅಷ್ಟಲಕ್ಷ್ಮಿ ಒಳ್ಳೇದ್ ಮಾಡ್ಲಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಬೆಲ್ಲೈಕನ್ನ ಟನ್ ಅಂತ ಓದೋದನ್ನ ಮರಿಬೇಡಿ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ತಾ, ಏನಾದ್ರೂ ನಿಮ್ಗೆ ಕ್ವೇರೀಸ್ ಇದ್ರೆ ನಾನು ಕೊಟ್ಟಿರೋ ನಂಬರ್ಗೆ ನೀವು ಮೆಸೇಜ್ ಅನ್ನ ಮಾಡಿ. ಅಂಡ್ ಏನು ನೆಕ್ಸ್ಟ್ ಏನಾದ್ರು ನಿಮ್ಗೆ ಟಾಪಿಕ್, ಈ ಟಾಪಿಕ್ ಆ ಟಾಪಿಕ್ ಅಂತ ಏನಾದ್ರು ಇದ್ರೆ ನನಗೆ ಸಜೆಷನ್ ಮಾಡ್ಬೋದು. ಅದ್ರ ಮೇಲೆ ನಾನು ರೀಡಿಂಗ್ಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್ ಅಂತ ಹೇಳ್ತಾ ರಾಧೆ ರಾಧೆ. ಬಾಯ್.